ಓಂ ನಮೋ ನಾರಾಯಣಾಯ. ಓಂ ಶ್ರೀ ಗಣೇಶಾಯ ನಮಃ. ಸರ್ವರಿಗೂ ಸುಸ್ವಾಗತ. ಮನುಷ್ಯರಾದ ನಾವು ಜೀವನದಲ್ಲಿ ಮಾನಸಿಕವಾಗಿ ಹಾಗೂ ಶಾರೀರಿಕವಾಗಿ ಅನೇಕ ಕಾಯಿಲೆಗಳಿಂದ ನಾವು ನರಳುತ್ತಾ ಇದ್ದೇವೆ. ಆರೋಗ್ಯದ ವಿಚಾರವಾಗಿ ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಸಹ ದೇಹದಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಯಾವುದೋ ಒಂದು ಕಾಯಿಲೆ ಉತ್ಪತ್ತಿಯಾಗುತ್ತೆ. ಒಂದಲ್ಲ ಅಂತ 10 ವೈದ್ಯರ ಬಳಿ ನಾವು ತೋರಿಸ್ತೇವೆ. ಬ್ಯಾಂಕ್ನಲ್ಲಿರೋ ಹಣ ಎಲ್ಲ ಖಾಲಿಯಾದರೂ ಕೂಡ ದೇಹದಲ್ಲಿರೋ ಕಾಯಿಲೆ ಮಾತ್ರ ಹಾಗೇ ಇರುತ್ತೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಆವಿಷ್ಕಾರಗಳು ನಡೆದಿದೆ, ಆಧುನಿಕ ಚಿಕಿತ್ಸಾ ಉಪಕರಣಗಳು ಬಂದಿದೆ. ಆದರೆ ಈ ಸೌಲಭ್ಯಗಳು ನಮಗೆ ಎಷ್ಟು ಜನಕ್ಕೆ ಸಿಗುತ್ತೆ? ಸೌಲಭ್ಯ ಸಿಕ್ಕಿದ್ರೂ ಸಹ ಚಿಕಿತ್ಸೆ ಎಲ್ರಿಗೂ ಸಹ ಫಲಿಸೋದಿಲ್ಲ. ತುಂಬ ವರ್ಷಗಳವರೆಗೂ ತುಂಬ ಕಡೆ ತೋರಿಸಿರ್ತೀರಿ, ಚಿಕಿತ್ಸೆಗಳನ್ನು ಪಡೆದಿರ್ತೀರಿ, ಆದರೂ ಕೂಡ ದೇಹದಲ್ಲಿರೋ ಸಮಸ್ಯೆಗೆ ಒಂದು ಸೂಕ್ತವಾದ ಪರಿಹಾರ ಅನ್ನೋದು ಸಿಕ್ಕಿರೋದಿಲ್ಲ. ಜೊತೆಗೆ ಶರೀರದಲ್ಲಿ ಬಂದಿರೋ ಕಾಯಿಲೆ ಯಾವ ಕಾರಣಕ್ಕೆ ಬಂತು, ಎಲ್ಲಿಂದ ಬಂತು, ಅದು ಕೂಡ ನಮಗೆ ತಿಳಿಯೋದಿಲ್ಲ. ಆದರೆ ಈ ನಮ್ಮ ವಿಶ್ವದಲ್ಲಿ ಯಾರೂ ಸಹ ಕೊಡೋಕ್ಕೆ ಸಾಧ್ಯವಾಗದ ಉತ್ತರಗಳನ್ನು ನಮ್ಮ ವೇದಗಳು ಕೊಡುತ್ತೆ. ನಮಗೆ ಬರುವಂಥ ಸಮಸ್ಯೆಗಳ ಕಾರಣ ಏನು, ಮೂಲ ಏನು ಅನ್ನೋದು ನಮ್ಮ ವೇದಶಾಸ್ತ್ರಗಳ ಮೂಲಕ ನಮಗೆ ತಿಳಿಯುತ್ತೆ. ಯಾವ ರೀತಿ ಒಬ್ಬ ಕುಂಬಾರ ತನ್ನ ತಿರುಗಣಿಯನ್ನು ತಿರುಗಿಸ್ತಾ ಒಂದು ಮಡಕೆಯ ಆಕಾರಕ್ಕೆ ಕಾರಣನಾಗ್ತಾನೋ, ಅದೇ ರೀತಿ ಈ ಭೂಮಿ ಸುತ್ತ ಸಮಸ್ತ ಗ್ರಹಗಳೂ ಸಹ ಚಲಿಸ್ತಾ ಈ ಭೂಮಿ ಮೇಲಿರೋ ಪ್ರತಿಯೊಂದು ಚರಾಚರ ವಸ್ತುಗಳ ಉತ್ಪತ್ತಿ, ಆಕಾರ, ವಿಕಾರ, ಸಮೃದ್ಧಿ ಹಾಗೂ ವಿನಾಶಕ್ಕೆ ಕಾರಣಗಳಾಗಿರುತ್ತೆ. ಹಾಗಾಗಿ ಯಾವ ಯಾವ ಶಾರೀರಿಕ ಕಾಯಿಲೆಗಳು ಯಾವ ಯಾವ ಗ್ರಹಗಳಿಂದ ಬರುತ್ತೆ, ಯಾವ ಯಾವ ಗ್ರಹಗಳಿಗೆ ಜ್ಯೋತಿಷ ಶಾಸ್ತ್ರದಲ್ಲಿ ಏನೇನು ಪರಿಹಾರಗಳನ್ನು ಸೂಚಿಸಿದ್ದಾರೆ ಅನ್ನೋದನ್ನು ಕ್ರಮವಾಗಿ ನಾವು ನಿಮಗೆ ತಿಳಿಸಿಕೊಡ್ತೇವೆ. ಮೊದಲಿಗೆ ಈ ಸಂಚಿಕೆಯ ವಿಶೇಷ ಸೂರ್ಯ ಭಗವಂತನಾಗಿರೋದ್ರಿಂದ ಸೂರ್ಯಗ್ರಹದಿಂದ ನಮ್ಮ ಶರೀರದಲ್ಲಿ ಯಾವೆಲ್ಲ ರೋಗಗಳು ಕಾಣಿಸಿಕೊಳ್ಳುತ್ತೆ ಹಾಗೂ ಆ ರೋಗಗಳಿಗೆ ಏನೆಲ್ಲ ಪರಿಹಾರಗಳು ಅನ್ನೋದನ್ನು ನಾವು ನೋಡೋಣ. ಮೊದಲಿಗೆ ಮಿದುಳಿಗೆ ಸಂಬಂಧಿಸಿದಂತಹ ಕಾಯಿಲೆಗಳು, ಉದಾಹರಣೆಗೆ ಆಲ್ಝೈಮರ್ ಆಗಿರಬಹುದು. ಈ ಆಲ್ಝೈಮರ್ಸ್ ಅನ್ನೋದು ಒಂದು ಮಿದುಳಿಗೆ ಸಂಬಂಧಪಟ್ಟ ಒಂದು ಕಾಯಿಲೆ. ಇದರಿಂದ ನಮ್ಮ ಸ್ಮರಣ ಶಕ್ತಿ ಕುಂದುತ್ತೆ, ನಮ್ಮ ಆಲೋಚನಾ ಕೌಶಲ್ಯಗಳು ಕುಂದುತ್ತೆ. ಈ ಅಲ್ಝೈಮರ್ಸ್ ಕಾಯಿಲೆ ಅನ್ನೋದು ನಮ್ಮ ಬಿಹೇವಿಯರ್ ಮೇಲೆ, ನಮ್ಮ ನಡವಳಿಕೆಯ ಮೇಲೆ ಇದು ಪರಿಣಾಮ ಬೀರುತ್ತೆ. ಅಲ್ಲದೆ ಬುದ್ಧಿಮಾಂದ್ಯತೆ ಉಂಟಾಗುತ್ತೆ ಈ ಕಾಯಿಲೆಯಿಂದ, ಅಲ್ಝೈಮರ್ ಕಾಯಿಲೆಯಿಂದ. ಈ ಕಾಯಿಲೆಯನ್ನು ನಾವು ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಕಾಣ್ತೇವೆ. ನಂತರ ಪಾರ್ಕಿನ್ಸನ್ಸ್ ರೋಗ ಅಂತ ಹೇಳ್ತೇವೆ. ಈ ಪಾರ್ಕಿನ್ಸನ್ಸ್ ರೋಗ ಯಾವ ರೀತಿ ಅಂತಂದರೆ, ನಮ್ಮ ದೇಹದ ಚಲನೆಯನ್ನು ಇದು ನಿಧಾನಗೊಳಿಸಿಬಿಡುತ್ತೆ. ದೇಹದಲ್ಲಿ ಒಂಥರ ನಡುಕ ಎದ್ದುಬಿಡುತ್ತೆ, ಬಿಗಿತ, ನಡೆಯೋದಕ್ಕೆ ಆಗೋದಿಲ್ಲ. ಇದು ಪಾರ್ಕಿನ್ಸನ್ಸ್ ರೋಗದ ಲಕ್ಷಣ. ಇನ್ನು ಬ್ರೈನ್ ಟ್ಯೂಮರ್ಸ್, ಇದು ನಮಗೆ ಬಹಳ ಚೆನ್ನಾಗಿ ಗೊತ್ತು. ಈ ಕಾಯಿಲೆ ಬ್ರೈನ್ ಟ್ಯೂಮರ್ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿರೋ ಕಾಯಿಲೆ. ಈ ಕಾಯಿಲೆ ಅಲ್ಲದೆ ಮೆದುಳಿನಲ್ಲಿ ಗೆಡ್ಡೆಗಳಾಗುವಂಥದ್ದು, ಅಪಸ್ಮಾರ ಅಂತಂದರೆ ಕೆಲವೊಮ್ಮೆ ಪ್ರಜ್ಞೆಯನ್ನು ಕಳೆದುಕೊಳ್ಳುವಂಥದ್ದು, ಸ್ನಾಯುಗಳ ಸೆಳೆತ, ಮತ್ತು ಕೆಲವೊಮ್ಮೆ ಅಸಹಜವಾಗಿ ನಡೆದುಕೊಳ್ಳುವಂಥದ್ದು. ಕೆಲವೊಮ್ಮೆ ನೀವು ನೋಡಿರ್ತೀರಿ, ಕೆಲವು ವ್ಯಕ್ತಿಗಳು ಇದ್ದಕ್ಕಿದ್ದಾಗೆ ಒಂದು ರೀತಿ ವಿಪರೀತವಾಗಿ ವರ್ತಿಸ್ತಾ ಇರ್ತಾರೆ. ಇದೆಲ್ಲವೂ ಸಹ ಅಪಸ್ಮಾರದ ಲಕ್ಷಣಗಳಾಗುತ್ತೆ. ಇದಲ್ಲದೆ ಕಣ್ಣುಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳು, ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಹಾಗೂ ಪಾರ್ಶ್ವವಾಯು ಇದೆಲ್ಲ ನಮಗೆ ಗೊತ್ತಿರುವಂಥ ಕಾಯಿಲೆಗಳು. ಈ ರೀತಿಯಾಗಿ ಮಿದುಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾಗಿ ವಿಕೃತಿಗಳು ಕಂಡು ಬಂದರೆ, ಈಗ ನಾನು ಹೇಳಿದಂಥ ಯಾವುದೇ ರೀತಿಯ ಮಿದುಳಿಗೆ ಸಂಬಂಧಪಟ್ಟ ವಿಕೃತಿಗಳು ಕಂಡು ಬಂದರೆ ಅದು ನಮಗೆ ಸೂರ್ಯ ಭಗವಂತನಿಂದ ಬರುವ ಮುಖ್ಯ ಸಮಸ್ಯೆಗಳಾಗಿರುತ್ತೆ. ಅಂದರೆ ಅದಕ್ಕೆ ಸೂರ್ಯಗ್ರಹವೇ ಒಂದು ಕಾರಣ ಅಂತಲ್ಲ, ಸೂರ್ಯಗ್ರಹದಿಂದ ಬರಬಹುದಾದ ಮುಖ್ಯವಾದ ಕಾಯಿಲೆಗಳಿವೆ. ಹಾಗಾದರೆ ಈ ಕಾಯಿಲೆಗೆ ಪರಿಹಾರ ಅನ್ನೋದಿದೆಯಾ? ಈ ರೀತಿ ಸಮಸ್ಯೆಗಳನ್ನು ನೀವು ಅಥವಾ ನಿಮ್ಮಲ್ಲಿ ಯಾರಾದರೂ ಅನುಭವಿಸ್ತಿದ್ರೆ
ಈಗ ನಾನು ಹೇಳುವಂತಹ ಸೂರ್ಯಗ್ರಹದ ಪರಿಹಾರ ಅದು ನಿಮಗಾಗಿ. ಈಗ ನಾನು ಹೇಳುವಂಥ ವೈದಿಕ ಪರಿಹಾರಗಳು ಸೂರ್ಯನ ಪೀಡನೆಯಿಂದ ನಿಮಗೆ ಒಂದಷ್ಟು ಲಾಭಕರ ಫಲಗಳನ್ನು ಖಂಡಿತವಾಗಿಯೂ ತಂದುಕೊಡುತ್ತೆ. ಶಾಸ್ತ್ರಗಳಲ್ಲಿ ಅದರಲ್ಲಿಯೂ ಸಹ ಜ್ಯೋತಿಷದಲ್ಲಿ ಸೂರ್ಯಗ್ರಹದ ಪೀಡನೆಯಿಂದ ಹೊರಬರೋದಕ್ಕೆ ನೂರಾರು ಮಾರ್ಗಗಳಿದೆ. ಆದರೆ ಅವುಗಳಲ್ಲಿ ಮುಖ್ಯವಾದ ಕೆಲವೊಂದನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಮೊದಲು ನಾವು ಯಂತ್ರಗಳ ಬಗ್ಗೆ ತಿಳಿಯೋಣ. ಈಗ ನಾನು ಹೇಳುವಂತಹ ಯಂತ್ರವನ್ನು ಸ್ವತಃ ನೀವೇ ತಯಾರಿಸಿಕೊಳ್ಳಬಹುದು. ನಿಮ್ಮ ಮನೆಯಲ್ಲಿ ನೀವು ಅಥವಾ ಯೋಗ್ಯರಾದವರು ಅದನ್ನು ತಯಾರಿಸಿಕೊಳ್ಳಬಹುದು. ಯಾವ ರೀತಿಯಾಗಿ ಯಂತ್ರವನ್ನು ತಯಾರಿಸಬೇಕು ಅನ್ನೋದನ್ನು ನಾನು ನಿಮಗೆ ಕ್ರಮವಾಗಿ ತಿಳಿಸಿಕೊಡ್ತೇನೆ. ಈಗ ನಾನು ತಿಳಿಸಿಕೊಡುವಂತಹ ಸೂರ್ಯ ಯಂತ್ರವನ್ನು ನೀವು ಪ್ರಾತಃ ಕಾಲದಲ್ಲಿಯೇ ತಯಾರಿಸಬೇಕು. ಅಂದರೆ ಬೆಳಿಗ್ಗೆ ಹೊತ್ತು. ಯಾವ ದಿನ ತಯಾರಿಸಬೇಕು? ಈ ಯಂತ್ರವನ್ನು ಯಾವ ದಿನ ತಯಾರಿಸಬೇಕು ಅಂದರೆ ಭಾನುವಾರ ತಯಾರಿಸಬೇಕು. ಭಾನುವಾರ ಆಗದೆ ಹೋದರೆ ಯಾವ ದಿವಸ ಚಂದ್ರ ಯಾವ ದಿವಸ ಕೃತ್ತಿಕಾ ನಕ್ಷತ್ರದಲ್ಲಿ, ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಅಥವಾ ಉತ್ತರಾಷಾಢ ನಕ್ಷತ್ರದಲ್ಲಿ ಇರ್ತಾನೋ ಆ ದಿನ ತಯಾರಿಸಬೇಕು. ಅಲ್ಲ, ಚಂದ್ರ ಯಾವ ದಿನ ಯಾವ ನಕ್ಷತ್ರದಲ್ಲಿ ಇರ್ತಾನೆ ಅಂತ ಹೇಗೆ ಗೊತ್ತಾಗುತ್ತೆ? ನಿಮ್ಮ ಮನೆಯಲ್ಲಿ ಹಿಂದೂ ಪಂಚಾಂಗ ಇದ್ದರೆ ನೀವು ಅದರಲ್ಲಿ ಪ್ರತಿದಿನದ ನಕ್ಷತ್ರಗಳನ್ನು ಅದರಲ್ಲಿ ಕೊಟ್ಟಿರ್ತಾರೆ. ಆ ದಿನ ನೀವು ನೋಡಿದ್ರೆ ಆ ದಿನ ನಕ್ಷತ್ರ ಯಾವುದಿದೆ ಅಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಿತ್ಯ ನಕ್ಷತ್ರವೇ ಚಂದ್ರ ನಕ್ಷತ್ರ ಆಗಿರುತ್ತೆ. ಸರಿ, ಈಗ ನಮಗೆ ಯಾವ ಸಮಯದಲ್ಲಿ ತಯಾರಿಸಬೇಕು, ಯಾವ ದಿನ ತಯಾರಿಸಬೇಕು ಅನ್ನೋದು ಗೊತ್ತಾಯಿತು. ಯಂತ್ರವನ್ನು ತಯಾರಿಸೋಕೆ ಏನೇನು ಬೇಕು ಮತ್ತು ಹೇಗೆ ತಯಾರಿಸಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ನೀವು ಒಂದು ಭೋಜಪತ್ರವನ್ನು ತೆಗೆದುಕೊಳ್ಬೇಕು. ಈ ಭೋಜಪತ್ರ ಅನ್ನೋದು ಎಲ್ಲಿ ಸಿಗುತ್ತೆ? ನಿಮ್ಮ ಮನೆ ಬಳಿ ಇರುವ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಅಥವಾ ಯಾವುದೇ ಒಂದು ಆನ್ಲೈನ್ ಮಳಿಗೆಗಳಲ್ಲಿ, ಆನ್ಲೈನ್ ಸ್ಟೋರ್ಗಳಲ್ಲಿ ಇದನ್ನು ನೀವು ಖರೀದಿ ಮಾಡಬಹುದು. ಆ ಭೋಜಪತ್ರೆಯಲ್ಲಿ ನೀವು ದಾಳಿಂಬೆಯ ಕಡ್ಡಿಯಲ್ಲಿ, ಭೋಜಪತ್ರದ ಮೇಲೆ ದಾಳಿಂಬೆಯ ಕಡ್ಡಿಯಲ್ಲಿ ಅಷ್ಟಗಂಧದಿಂದ ಒಂದು ಚೌಕವನ್ನು ಬರಿಬೇಕು. ಚೌಕವನ್ನು ಬರೆದ ನಂತರ ಆ ಚೌಕದಲ್ಲಿ 9 ಮನೆಗಳು ಬರೋ ಹಾಗೆ ಉದ್ದವಾಗಿ ಹಾಗೂ ಅಡ್ಡವಾಗಿ 2 ಗೆರೆಗಳನ್ನು ಎಳಿಬೇಕು. ಈಗ ಆ ಚೌಕದಲ್ಲಿ 9 ಮನೆಗಳು ಬರುತ್ತೆ. ಚೌಕದಲ್ಲಿ ಎಣಿಸಿದಾಗ 9 ಮನೆಗಳು ಬರಬೇಕು. ಆ ಚೌಕದ 9 ಮನೆಗಳಲ್ಲಿ ನಿಮಗೆ ಈಗ ಚಿತ್ರದಲ್ಲಿ ತೋರಿಸಿದ ಹಾಗೆ 9 ಸಂಖ್ಯೆಗಳನ್ನು ಅದರಲ್ಲಿ ತುಂಬಬೇಕು. ಆ ಚೌಕದಲ್ಲಿ 9 ಸಂಖ್ಯೆಗಳನ್ನು ಬರಿಬೇಕು. ಚೌಕದ ಮೊದಲನೇ ಸಾಲಿನ 3 ಮನೆಗಳಲ್ಲಿ ಕ್ರಮವಾಗಿ 6, 1, 8 ಎಂಬುದಾಗಿ ಬರಿಬೇಕು. ಮಧ್ಯದ ಸಾಲಿನ 3 ಮನೆಗಳಲ್ಲಿ ಕ್ರಮವಾಗಿ 7, 5, 3 ಎಂಬುದಾಗಿ ಬರಿಬೇಕು. ನಂತರ ಕೊನೆಯ ಸಾಲಿನ 3 ಮನೆಗಳಲ್ಲಿ ಕ್ರಮವಾಗಿ 2, 9 ಹಾಗೂ 4 ಎಂಬುದಾಗಿ ಬರಿಬೇಕು. ಇದುವೇ ಸೂರ್ಯಯಂತ್ರ. ಈ ರೀತಿಯಾಗಿ ಚೌಕವನ್ನು ಬರೆದ ಮೇಲೆ, ಚೌಕದಲ್ಲಿ ಸಂಖ್ಯೆಗಳನ್ನು ಬರೆದ ಮೇಲೆ ಏನು ಮಾಡಬೇಕು? ಚೌಕವನ್ನು ಹಾಗೂ ಸಂಖ್ಯೆಗಳನ್ನು ಬರೆದ ನಂತರ ಆ ಯಂತ್ರಕ್ಕೆ ಸೂರ್ಯದೇವರ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ, ಪೂಜೆಯನ್ನು ಮಾಡಿ, ಅದನ್ನು ಒಂದು ತಾಮ್ರದ ತಾಯತದಲ್ಲಿ
ಆ ಭೋಜಪತ್ರೆಯನ್ನು ಸುತ್ತಿ ಒಂದು ತಾಮ್ರದ ತಾಯತದಲ್ಲಿ ಸೇರಿಸಿ ಅದನ್ನು ದೇಹದ ಮೇಲೆ ಧರಿಸಬೇಕು. ಪ್ರಾಣ ಪ್ರತಿಷ್ಠೆ ಅಂದರೆ ಏನು? ಈ ಪ್ರಾಣ ಪ್ರತಿಷ್ಠೆಯನ್ನು ಮಾಡೋದು ಹೇಗೆ? ಪ್ರಾಣ ಪ್ರತಿಷ್ಠೆಯನ್ನು ಮಾಡೋದಕ್ಕೆ ಶಾಸ್ತ್ರಗಳಲ್ಲಿ ಹಲವಾರು ಮಾರ್ಗಗಳಿದೆ, ಹಲವಾರು ಶಾಸ್ತ್ರಗಳಲ್ಲಿ ಹಲವಾರು ಪದ್ಧತಿಗಳಿದೆ. ಅದರಲ್ಲಿ ನಿಮಗೆ ಸುಲಭವಾಗಿರೋ ಒಂದು ಪದ್ಧತಿಯನ್ನು ನಾನು ತಿಳಿಸಿಕೊಡ್ತೇನೆ. ಮೊದಲಿಗೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಸ್ನಾನ ಮಾಡಿ ಕೆಂಪು ವಸ್ತ್ರವನ್ನು ಅಥವಾ ಯಾವುದೇ ಒಂದು ಶುದ್ಧವಾದ ವಸ್ತ್ರವನ್ನು ಧರಿಸಬೇಕು. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಒಂದು ಕೆಂಪು ಆಸನದ ಮೇಲೆ, ಒಂದು ಸ್ವಚ್ಛವಾದ ಕೆಂಪು ಆಸನದ ಮೇಲೆ ಕುಳಿತುಕೊಳ್ಳಬೇಕು. ಈಗ ಒಂದು ತಾಮ್ರದ ಪಾತ್ರೆಯಲ್ಲಿ ಶುದ್ಧವಾದ ಜಲವನ್ನು ತಗೊಳ್ಬೇಕು. ಆ ಜಲದಲ್ಲಿ ಕುಂಕುಮ, ಕೆಂಪು ಹೂಗಳು, ಕೆಂಪು ಬಣ್ಣದ ಹೂಗಳು, ಅಕ್ಷತೆ, ನಂತರ ಬೆಲ್ಲ ಅಥವಾ ಕೇಸರಿ, ಬೆಲ್ಲ ಅಥವಾ ಕೇಸರಿ ಇಷ್ಟೂ ವಸ್ತುಗಳನ್ನು ಅಲ್ಪ ಪ್ರಮಾಣದಲ್ಲಿ ಆ ನೀರಿಗೆ ಸೇರಿಸಬೇಕು. ಏನೇನು ಸೇರಿಸಬೇಕು? ಕುಂಕುಮ, ಕೆಂಪು ಬಣ್ಣದ ಹೂವು, ಅಕ್ಷತೆ, ನಾಲ್ಕನೆಯದಾಗಿ ಬೆಲ್ಲ ಅಥವಾ ಕೇಸರಿ, ಇವುಗಳನ್ನು ಆ ನೀರಿಗೆ ಅಲ್ಪ ಪ್ರಮಾಣದಲ್ಲಿ ಸೇರಿಸಬೇಕು. ನೀರಿಗೆ ಈಗ ಹೇಳಿದ ಅಷ್ಟೂ ವಸ್ತುಗಳನ್ನು ಸೇರಿಸಿದ ನಂತರ ಆ ತಾಮ್ರದ ಪಾತ್ರೆಯಲ್ಲಿರುವ ನೀರಿನಿಂದ ಸೂರ್ಯ ಭಗವಂತನನ್ನು ಸ್ಮರಿಸುತ್ತಾ ನಾವು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಯಾವುದರಲ್ಲಿ ಅರ್ಪಿಸಬೇಕು? ಈ ಅರ್ಘ್ಯವನ್ನು ಅರ್ಪಿಸುವಾಗ ಕೆಳಗೆ ಮತ್ತೊಂದು ಯಾವುದೇ ಒಂದು ಪಾತ್ರೆಯನ್ನು ನೀವು ಇಟ್ಕೊಳ್ಬೇಕು. ನೀವು ನೆಲದ ಮೇಲೆ ಕುಳಿತಿರೋದ್ರಿಂದ, ನೆಲದ ಮೇಲೆ ಆಸನದ ಮೇಲೆ ಕುಳಿತಿರೋದ್ರಿಂದ ನೀವು ನೆಲದ ಮೇಲೆಯೇ ನೇರವಾಗಿ ಅರ್ಘ್ಯವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅರ್ಘ್ಯವನ್ನು ಕೊಡುವಾಗ ಕೆಳಗೆ ಮತ್ತೊಂದು ಯಾವುದಾದ್ರೂ ಒಂದು ಖಾಲಿ ಪಾತ್ರೆಯನ್ನು ನೀವು ಬಳಸಿ. ತದನಂತರ ಕೊನೆಯಲ್ಲಿ ಆ ನೀರನ್ನು ನೀವು ಯಾವುದಾದರೂ ಒಂದು ಸಸ್ಯದ ಬುಡಕ್ಕೆ ನೀವು ಹಾಕಬಹುದು. ಸೂರ್ಯನಿಗೆ ಅರ್ಘ್ಯ ಕೊಟ್ಟ ನಂತರ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ, ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ, ಈ ಮಂತ್ರವನ್ನು ನೀವು ಮೊದಲೇ ಬರೆದಿಟ್ಟ ಆ ಯಂತ್ರದ ಮುಂದೆ 108 ಬಾರಿ ಉಚ್ಚರಿಸಬೇಕು. ನೀವು ಮೊದಲೇ ಬರೆದಿಟ್ಟ ಆ ಯಂತ್ರದ ಮುಂದೆ 108 ಬಾರಿ ಈ ಮಂತ್ರವನ್ನು ಉಚ್ಚರಿಸಬೇಕು. ಸಾಧ್ಯವಿದ್ದಲ್ಲಿ ಗಂಟೆ ಹಾಗೂ ಶಂಖವನ್ನು ನೀವು ಮೊಳಗಿಸುತ್ತಾ ಆ ಯಂತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಅದಕ್ಕೆ ನಮಿಸಿ ತದನಂತರ ಆ ಯಂತ್ರವನ್ನು ನಿಮ್ಮ ದೇಹದ ಮೇಲೆ ಧರಿಸಬೇಕು. ಇದರಿಂದ ಸೂರ್ಯನ ಪೀಡನೆಗಳಿಂದ ನೀವು ಹೊರಬರ್ತೀರಿ. ಸೂರ್ಯನ ಸಮಸ್ಯೆಗಳನ್ನು ನೀವು ನಿವಾರಿಸಿಕೊಳ್ತೀರಿ. ಈ ಸೂರ್ಯನ ಸಮಸ್ಯೆಗಳಿಂದ, ಈ ಸೂರ್ಯನ ಪೀಡನೆಗಳಿಂದ ಹೊರಬರೋದಕ್ಕೆ ಈ ಯಂತ್ರಗಳಲ್ಲದೆ ಇನ್ನೂ ಕೆಲವು ಮಾರ್ಗಗಳಿದೆ. ಅವುಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಅನುಷ್ಠಾನಕ್ಕೆ ತರಬಹುದು. ಸೂರ್ಯನ ಸಮಸ್ಯೆಗಳಿಂದ ಹೊರಗೆ ಬರಬಹುದು. ಅದು ಏನು ಅನ್ನೋದನ್ನು ನಾವೀಗ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ನಾನು ಈಗಷ್ಟೇ ಹೇಳಿದ ಒಂದು ಸೂರ್ಯನ ಮಂತ್ರ ಏನಿದೆ, ಆ ಮಂತ್ರದಿಂದ ನೀವು ಭಾನುವಾರದ ದಿವಸ ಬಿಲ್ವ ಮರದ ಬೇರನ್ನು ಆ ಮಂತ್ರದಿಂದ ಅಭಿಮಂತ್ರಿಸಬೇಕು. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ, ಈ ಮಂತ್ರದಿಂದ ಭಾನುವಾರದ ದಿವಸ ಬಿಲ್ವ ಮರದ ಬೇರನ್ನು ಅಭಿಮಂತ್ರಿಸಬೇಕು. 108 ಬಾರಿ ಉಚ್ಚರಿಸಿ ಆ ಬೇರನ್ನು ಅಭಿಮಂತ್ರಿಸಿ ಅದನ್ನು ದೇಹದ ಮೇಲೆ ಧರಿಸೋದ್ರಿಂದ ಸೂರ್ಯನ ಪೀಡನೆಗಳು ಶಾಂತಗೊಳ್ಳುತ್ತೆ. ಎರಡನೇದಾಗಿ ದೇವದಾರು, ಕೇಸರಿ, ಏಲಕ್ಕಿ, ಕಣಗಿಲೆ, 4 ಗಂಟೆಯ ಹೂವು, ಅಡಿಕೆ ಹುಲ್ಲು ಅಥವಾ ತುಂಗೆಗಡ್ಡೆ, ಮೆಣಸಿಲ್ ಅಥವಾ ಮಯನ್ಸಿಲ್ ಪುಡಿ, ಮೆಣಸಿನ ಪುಡಿ ಅಂದ್ಕೊಂಡಿರ, ಆಮೇಲೆ ಮೆಣಸಿನ ಪುಡಿ ಅಲ್ಲ,
ಮೆನ್ಸಿಲ್ ಅಥವಾ ಮಯನ್ಸಿಲ್ ಪುಡಿ, ಪದ್ಮಾಖ ಅಂದರೆ ಪದ್ಮಗಂಧಿ, ಮಧುಕ ಹೂವು ಅಥವಾ ಇಪ್ಪೆ ಹೂವು. ಮಧುಕ ಹೂವು, ಇಪ್ಪೆ ಹೂವು ಎರಡು ಒಂದೇ. ಹಾಗೂ ಸುಗಂಧ ಬಾಲ. ಇವುಗಳ ಚೂರ್ಣಗಳನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡೋದ್ರಿಂದಲೂ ಸಹ ಸೂರ್ಯನ ಪೀಡನೆಗಳು ಶಾಂತಗೊಳ್ಳುತ್ತೆ. ನೀರಿನಲ್ಲಿ ಈ ಎಲ್ಲ ವಸ್ತುಗಳನ್ನು ಸೇರಿಸಬೇಕಾ? ಇಲ್ಲ, ಎಲ್ಲ ವಸ್ತುಗಳನ್ನು ಒಟ್ಟಿಗೆ ಸೇರಿಸೋದಲ್ಲ. ಇವುಗಳಲ್ಲಿ ಯಾವುದಾದರೂ ಒಂದನ್ನು ನೀವು ನಿರಂತರವಾಗಿ ಮಾಡಿಕೊಂಡು ಬರಬಹುದು. ಇನ್ನು ದಾನಗಳ ವಿಚಾರ ಅಂತ ಬಂದಾಗ ಗೋಧಿ, ಬೆಲ್ಲ, ಕೆಂಪು ವಸ್ತ್ರ, ತುಪ್ಪ, ಚಿನ್ನ, ಕರುವಿನ ಜೊತೆಗಿರುವ ಹಸು ಹಾಗೂ ಮಾಣಿಕ್ಯ, ಈ ವಸ್ತುಗಳಲ್ಲಿ ಯಾವುದು ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಎಟುಕುತ್ತೋ ಆ ವಸ್ತುಗಳನ್ನು ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬ್ರಾಹ್ಮಣರಿಗೆ ದಾನ ಮಾಡೋದ್ರಿಂದಲೂ ಸಹ ಸೂರ್ಯನ ಪೀಡನೆಗಳು ಶಾಂತಗೊಳ್ಳುತ್ತೆ. ಯಾರ್ಯಾರಿಗೋ ದಾನ ಮಾಡೋದಲ್ಲ, ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಎಂತಹ ಬ್ರಾಹ್ಮಣನಿಗೆ ದಾನ ಮಾಡಬೇಕು? ಯಜ್ಞ ಯಾಗಾದಿಗಳಲ್ಲಿ ತೊಡಗಿರೋ ಒಬ್ಬ ನಿಷ್ಠಾವಂತ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಇದರಿಂದ ಸೂರ್ಯನ ಪೀಡನೆಗಳಿಂದ ನೀವು ಹೊರಗೆ ಬರ್ತೀರಿ. ಇನ್ನು ಧ್ಯಾನದ ವಿಚಾರ ಬಂದಾಗ ಪ್ರತಿನಿತ್ಯ ನಿಮ್ಮ ಎರಡೂ ಕೈಗಳನ್ನು ಜೋಡಿಸಿ ಪದ್ಮಾಸನಃ ಪದ್ಮಕರೋ ದ್ವಿಬಾಹುಃ ಪದ್ಮದ್ಯುತಿಃ ಸಪ್ತತುರಂಗವಾಹನಃ ದಿವಾಕರೋ ಲೋಕಗುರುಃ ಕಿರೀಟಿ ಮಯಿ ಪ್ರಸಾದಂ ವಿದಧಾತು ದೇವಃ. ಸೂರ್ಯ ಭಗವಂತನನ್ನು ಈ ಶ್ಲೋಕದಿಂದ ಪ್ರತಿನಿತ್ಯ ನೀವು ಧ್ಯಾನ ಮಾಡೋದ್ರಿಂದಲೂ ಸಹ ಸೂರ್ಯ ಭಗವಂತನ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತೀರಿ. ಇವುಗಳು ಅಲ್ಲದೆ ಸೂರ್ಯನ ಜಪಮಂತ್ರಗಳು ಕೂಡ ಇದೆ. ಓಂ ಘೃಣಿಃ ಸೂರ್ಯಾಯ ನಮಃ, ಓಂ ಘೃಣಿಃ ಸೂರ್ಯ ಆದಿತ್ಯಾಯ ನಮಃ, ಓಂ ಹ್ರೀಂ ಹ್ರೀಂ ಸೂರ್ಯಾಯ ನಮಃ, ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ, ಓಂ ಭಾಸ್ಕರಾಯ ವಿದ್ಮಹೇ ಮಹಾತೇಜಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಈಗ ನಾನು ಹೇಳಿದ 5 ಜಪಮಂತ್ರಗಳಲ್ಲಿ ಯಾವುದಾದರೂ ಒಂದು ಮಂತ್ರವನ್ನು, ನಿಮ್ಮ ಮನಸ್ಸಿಗೆ ಒಪ್ಪಿದ ಒಂದು ಮಂತ್ರವನ್ನು, ನಿಮಗೆ ಸುಲಭವಾಗುವ ಒಂದು ಮಂತ್ರವನ್ನು ನೀವು ಆರಿಸಿಕೊಳ್ಳಬೇಕು. ಆ ಮಂತ್ರವನ್ನು 28,000 ಸಂಖ್ಯೆಯಲ್ಲಿ ನೀವು ಜಪಿಸೋದ್ರಿಂದಲೂ ಸಹ ಸೂರ್ಯನ ಬಾಧೆಯಿಂದ ನೀವು ಮುಕ್ತರಾಗ್ತೀರಿ. ಸೂರ್ಯನ ಬಾಧೆಯಿಂದ, ಸೂರ್ಯನ ಪೀಡನೆಗಳಿಂದ ನೀವು ಹೊರಗೆ ಬರ್ತೀರಿ. ಇದುವರೆಗೂ ನಾವು ಸೂರ್ಯಗ್ರಹದಿಂದ ಬರುವ ಶಾರೀರಿಕ ಸಮಸ್ಯೆಗಳ ಬಗ್ಗೆ ಹಾಗೂ ಅವುಗಳ ಕೆಲವು ಪರಿಹಾರಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಈ ಶಾರೀರಿಕ ಸಮಸ್ಯೆಗಳಲ್ಲದೆ ಸೂರ್ಯಗ್ರಹದಿಂದ ನೀವು ಜೀವನದಲ್ಲಿ ಇನ್ನಿತರೆ ಯಾವುದೇ ರೀತಿಯ ಸಾಮಾಜಿಕ ಸಮಸ್ಯೆಗಳಾಗಿರಬಹುದು, ಆರ್ಥಿಕ ಸಮಸ್ಯೆಗಳಾಗಿರಬಹುದು, ವೈಯಕ್ತಿಕ ಸಮಸ್ಯೆಗಳಾಗಿರಬಹುದು, ಯಾವುದೇ ರೀತಿಯ ಸಮಸ್ಯೆಗಳನ್ನು ನೀವು ಯಾವುದೇ ಗ್ರಹದಿಂದ ಅನುಭವಿಸ್ತಾ ಇದ್ದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಗ್ರಹಗಳಿಂದ ಬರತಕ್ಕ ಪ್ರತಿಯೊಂದು ಸಮಸ್ಯೆಗಳಿಗೂ ಸಹ ಶಾಸ್ತ್ರಗಳು ಅನೇಕ ಪರಿಹಾರಗಳನ್ನು ಸೂಚಿಸುತ್ತೆ. ಶ್ರೀಕೃಷ್ಣ ಅರ್ಪಣ.